ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ವಾಟ್ ಅ ಫ್ಯಾಮಿಲಿ, ವಾಟ್ ಅ ಸೆಲೆಬ್ರೇಷನ್. ನನ್ನನ್ನ ಚೀಟ್ ಮಾಡಿ ನೀವೆಲ್ಲ ಎಂಜಾಯ್ ಮಾಡ್ತಾ ಇದ್ದೀರಾ? ವಾವ್, ಸಕ್ಕತ್ತಾಗಿದೆ, ಬ್ಯೂಟಿಫುಲ್. ಏನ್ ಸರ್ ಇವನು ಅಕ್ಕನ ಬಗ್ಗೆ ಅಷ್ಟೆಲ್ಲ ಅವಮಾನ ಮಾಡಿ ಮತ್ತೆ ಇಲ್ಲಿಗೆ ಬಂದಿದ್ದಾನೆ. ಇಲ್ಲಿಗೆ ಬಂದಿದ್ದಾನೆ ಅಂದ್ರೆ ಇವನ ಉದ್ದೇಶ ಏನೋ ಕೆಟ್ಟದಾಗೆ ಇದೆ ಸರ್. ಲಕ್ಷಿ, ಇವನ್ ಇಲ್ಲಿಗೂ ಬಂದ್ಬಿಟ್ಟ. ನನ್ ಮೊಮ್ಮಗಳ ಜೀವನ ಹಾಳು ಮಾಡಿ ಸಾಕಾಗಿಲ್ವಾ ಇವನಿಗೆ? ಅವನು ಕುಡ್ಕೊಂಡು ಬಂದಿದ್ದಾನೆ, ಏನೇನೋ ಮಾತಾಡ್ತಿದ್ದಾನೆ. ನೀ ಟೆನ್ಷನ್ ಮಾಡ್ಕೋಬೇಡ, ಏನೂ ಆಗಲ್ಲ. ನಾವೆಲ್ಲ ಇದೀವಿ ಅಲ್ವಾ, ಅವನೇನು ಮಾಡಕ್ಕಾಗಲ್ಲ, ಸುಮ್ಮನಿರು. ನಮ್ ಡಾಕ್ಟರ್ ಮಾತಾಡ್ಬೇಕು ಅಂತ ಇಷ್ಟೆಲ್ಲ ರೆಡಿ ಮಾಡಿಸಿದ್ರು, ಆದ್ರೆ ಮೇಡಮ್ ಮೈಕ್ ತಗೊಂಡ್ರು. ಸರಿ ಹೋಗ್ಲಿ ಬಿಡು ಅನ್ಕೊಂಡ್ರೆ ಈ ಅಪ್ಪ ಯಾರೋ ಮಧ್ಯೆ ಎಂಟ್ರಿ ಕೊಟ್ರಲ್ಲ. ಏನ್ ಕತೆ ಅಂತ ಇದು? ಕತೆ ಏನಾದ್ರೂ ಇರ್ಲಿ, ಒಟ್ನಲ್ಲಿ ಎಲ್ಲಾನು ಕರ್ಣನ್ ಪರವಾಗಿದ್ರೆ ಸಾಕು. ಇಲ್ಲಿ ತನಕ ಕರ್ಣ ಅನುಭವಿಸಿದ್ದೆ ಸಾಕು, ಇನ್ ಮುಂದೆ ಆದ್ರೂ ಅವನು ಅನ್ಕೊಂಡ ಹಾಗೆ ಆದ್ರೆ ಸಾಕು. ಸಂಜು, ಆಗಲೇ ಟ್ರೈಲರ್ ರಿಲೀಸ್ ಆಗಿದೆ ಅಂತ ಹೇಳ್ತಿದ್ದೆಯಲ್ಲೋ, ಈಗ ಅರ್ಜೆಂಟಾಗಿ ಫಿಲ್ಮ್ನೇ ರಿಲೀಸ್ ಮಾಡಿಬಿಡ್ತಾ ಇದ್ದಾರೆ ನೋಡು. ಪವರ್ ಕಟ್ ಮಾಡೋದೇನು ಬೇಕಾಗಿಲ್ಲ, ಸ್ವಲ್ಪ ಮೈಕ್ನ ವಾಲ್ಯೂಮ್ ಜಾಸ್ತಿ ಮಾಡು. ಕಷ್ಟ ಸುಖ ಎಲ್ರಿಗೂ ಗೊತ್ತಾಗಲಿ. ನೋ ವರೀಸ್, ಇಟ್ಸ್ ಓಕೆ. ಬೀಳೋದು ಅಭ್ಯಾಸ ಆಗೋಗಿದೆ. ಇವಳನ್ನ ನೋಡಿದಾಗಿಂದ ನನ್ನ ಜೀವನದಲ್ಲಿ ಬರೀ ಬೀಳ್ತಾನೆ ಇದ್ದೀನಿ. ಪ್ರಾಕ್ಟೀಸ್ ಆಗೋಗಿದೆ. ಏನ್ ನಿತ್ಯ, ಏನ್ ಹೇಳಕ್ ಬಂದೆ? ಸತ್ಯನಾ? ಸತ್ಯ ಏನು ಅಂತ ನಾನು ಹೇಳ? ಸುಮ್ನೆ ಇಲ್ಲಿಂದ ಹೊಟ್ಟೋಗು, ಏನೇನೋ ಮಾತಾಡ್ಬೇಡ. ನನ್ನ ಬದುಕನ್ನೇ ಛಿದ್ರ ಛಿದ್ರ ಮಾಡಿ ಈಗ ಹುಚ್ಚುಚ್ಚಾಗೆಲ್ಲ ಮಾತಾಡಿದ್ರೆ ನಾನ್ ಸುಮ್ನೆ ಇರೋದಿಲ್ಲ. ಏಯ್, ನೀನ್ ಯಾವಳೆ ನನ್ನ ಹೋಗು ಅನ್ನೋದಕ್ಕೆ? ನೀನು ನನ್ಗೆ ಯಾರು ಅಲ್ಲ. ನೀನ್ ಹೇಳಿದ ತಕ್ಷಣ ನಾನು ಹೋಗೋನಲ್ಲ. ಮಗುನು ಚೂಟಿ ಅಳಿಸಿ ಎಲ್ರು ಮಜಾ ತಗೋತಾ ಇದ್ದೀರಾ? ನೀನ್ ಹೇಳ್ತಿರೋ ಸತ್ಯಕ್ಕೆ ನಾಚಿಕೆ, ಮಾನ, ಮರ್ಯಾದೆ ಮೂರರಲ್ಲಿ ಒಂದೂ ಇಲ್ಲ. ನನಗೆ ಮೋಸ ಮಾಡ್ಬಿಟ್ಟೆ ಅಲ್ಲ ನೀನು. ಸತ್ಯ, ನ್ಯಾಯ, ನೀತಿ ಅಂತ ಇಷ್ಟಿಷ್ಟುದ ಭಾಷಣ ಬಿಗಿತಾ ಇದ್ದೆ. ಈಗೇನಾಯ್ತು? ಹಲೋ ಎವ್ರಿಬಡಿ, ತಪ್ಪು ಯಾರೇ ಮಾಡಿದ್ರು ಅದು ತಪ್ಪೇ ತಾನೆ? ಕರೆಕ್ಟಾ? ನೀನ್ ಮಾಡ್ತಿರೋದು ಇವಾಗ ಸರಿನಾ? ತೇಜಸ್, ಕರ್ಣ, ಕೊಚ್ಚೆ ಮೇಲೆ ಕಲ್ಲೆಸಿದ್ರೆ ಅದು ನಮ್ಮ ಮೇಲೆ ಸಿಡಿಯೋದು. ಕುಳ್ಕೊಂಡು ಬಂದು ಏನೇನೋ ಮಾತಾಡ್ತಾ ಇದ್ದಾನೆ. ಅದನ್ನ ನಾವ್ಯಾಕೆ ಗಂಭೀರವಾಗಿ ತಗೊಳ್ಬೇಕು? ನೋಡು, ಹೇಳೋದು ಏನಿದೆಯೋ ಅದು ಹೇಳ್ಕೊಂಡು ಹೋಗ್ಲಿ, ಸ್ವಲ್ಪ ತಾಳ್ಮೆಯಿಂದ ಇರು. ಆದ್ರೂ ಅಪ್ಪ ಬೇಡ ಅಂತ ಹೇಳ್ತಿದ್ದೀನಲ್ಲ. ಏನು ಮಾತಾಡೋ ಅವಶ್ಯಕತೆ ಇಲ್ಲ. ಒಳ್ಳೇದ್ ಮಾಡಕ್ಕಂತೂ ನೀನ್ ಇಲ್ಲಿಗೆ ಬಂದಿಲ್ಲ. ಮೊದಲಿಂದ ಹೋಗು. ಓ, ಇದು ಒಂಥರ ಚೆನ್ನಾಗಿದೆ. ನೀನು ಮಾತ್ರ ಇಡೀ ಪ್ರಪಂಚಕ್ಕೆ ಬೆಂಕಿ ಹಚ್ಬೋದು, ನಾನು ಕತ್ಲಲ್ಲಿ ದೀಪ ಹಚ್ಚಂಗೂ ಇಲ್ಲ ಅಲ್ಲ. ನಾನ್ ಮಾಡೋದೆಲ್ಲ ತಪ್ಪು, ನೀನ್ ಮಾಡೋದೆಲ್ಲ ದೊಡ್ಡ ಸಮಾಜ ಸೇವೆ ಅಲ್ವಾ? ಈ ಕರ್ಣ ನಿಮ್ಮೆಲ್ರಿಗೂ ದೇವ್ರ ತರ ಕಾಣಿಸ್ತಿದ್ದಾನಲ್ವಾ? ದೊಡ್ಡ ಮೋಸಗಾರ.
ಚೀಟರ್. ನಯವಂಚಕ ಇವನು. ಇವಳು ಇನ್ನ ದೊಡ್ಡ ಮೋಸಗಾತಿ. ಇವಳ ಜೀವನನೇ ಬರೀ ಸುಳ್ಳು. ಎಲ್ಲ ಸೇರ್ಕೊಂಡು ನನ್ನ ಬಲಿ ಹಾಕ್ಬಿಟ್ರು, ಮೋಸ ಮಾಡ್ಬಿಟ್ರು. ಸುಳ್ಳು ಮೇಲ್ ಸುಳ್ಳು ಹೇಳಿ ಈಗ ನೋಡಿ ಕರ್ಣನ್ ಮಗುಗೆ ತಾಯಿನೂ ಆಗ್ತಿದ್ದಾಳೆ. ಇದಕ್ಕಿಂತ ಅಸಹ್ಯ ಇನ್ನೊಂದಿರೋದಕ್ಕೆ ಸಾಧ್ಯನಾ? ನಿನ್ನ ಓ ನೋಡಿ ನೋಡಿ ನೋಡಿ, ಇವಳು ಬೀಳೋದಕ್ಕೂ ಅವನು ಹಿಡ್ಕೊಳ್ಳೋದಕ್ಕೂ ಸಖತ್ತಾಗಿದೆಯಲ್ಲ. ತೇಜಸ್, ಹುಚ್ಚಾಗಿ ಮಾತಾಡಿದ್ರೆ ಪರಿಣಾಮ ಸರಿ ಇರಲ್ಲ. ಪರಿಣಾಮನ? ನೀನ್ ಪರಿಣಾಮ ಬಗ್ಗೆ ಮಾತಾಡ್ತೀಯಾ? ಇಷ್ಟೆಲ್ಲ ಮಾಡ್ಬಿಟ್ಟು ನೀನ್ ನನ್ನ ಹತ್ರ ಪರಿಣಾಮ ಬಗ್ಗೆ ಮಾತಾಡ್ತಾ ಇದೀಯಾ? ಇಂಥ ಕೆಲ್ಸಕ್ಕೆಲ್ಲ ಸಹಾಯ ಮಾಡೋ ಮಾರಿಗೆ ಫ್ಯಾಮಿಲಿ ಇದು. ಏನ ವಸಿಷ್ಠ ಫ್ಯಾಮಿಲಿ ಊರಿಗೆಲ್ಲ ಫೇಮಸ್ ಅಲ್ಲ? ಮಾತು ಹದ್ದು ಮೀರ್ತಾ ಇದೆ. ಈ ವಿಷಯ ನನ್ನ ಫ್ಯಾಮಿಲಿ ತರಬೇಡಿ, ಸರಿ ಇರಲ್ಲ. ಏನ್ ಸರಿ ಇರಲ್ಲ? ಇವಾಗ ಮಾತ್ರ ಏನ್ ಸರಿ ಇದೆ ಅಂತ ಅಲ್ಲ. ವಯಸ್ಸಾದವರು, ಅನುಭವ ಇರೋರು ಎಲ್ಲ ಇದೀರ ತಾನೆ. ನಿಮ್ಗೆ ಯಾರಿಗೂ ಕಣ್ಣೇ ಕಾಣಲ್ವಾ? ಕರ್ಣ ಕರ್ಣ ಅಂತ ಮೆರ್ಸೋ ಅಜ್ಜಿರು, ಮನೆಯವರು ಎಲ್ರು ಸ್ಕೋಪ್, ಬರೀ ಸ್ಕೋಪ್. ನಮ್ಮ ವಂಶದ ಬಗ್ಗೆ ಮಾತಾಡೋಕೆ ಇವನು ಎಷ್ಟು ಧೈರ್ಯ. ಯಾರೋ ಹಾದಿ ಬೀದಿಲಿ ಹೋಗೋರು ನಮ್ಮ ಬಗ್ಗೆ ಮಾತಾಡ್ತಾರ. ದೇವ್ರೆ, ಯಾಕೆ ಇವನು ಈ ರೀತಿ ಆಗ್ತಿದ್ದಾನೆ? ಏನಾಗಿದೆ ಇವನಿಗೆ? ಯಾಕೆ ಈಗ ಉತ್ತರ ಕೊಡಕ್ ಆಗ್ತಿಲ್ಲಲ್ಲ? ನಮ್ಮಮ್ಮ ಯಾವಾಗ್ಲೂ ಹೇಳ್ತಿದ್ರು ಈ ಲೋ ಕ್ಲಾಸ್ ಫ್ಯಾಮಿಲಿ ಹುಡುಗಿನ ಮದುವೆ ಆಗ್ಲೇಬಾರ್ದು ಅಂತ. ಈ ತಂದೆ ತಾಯಿ ಇಲ್ದೆ ಬೆಳೆದಿರೋ ಹುಡುಗಿಗೆ ಹೆಂಡತಿ ಆಗಕ್ ಲಾಯಕ್ಕೆ ಇಲ್ಲ ಅಂತ. ತೇಜಸ್, ಸಾಕ್ ನಿಲ್ಸು. ಯಾಕೆ ನಿಲ್ಸ್ಬೇಕು? ಸತ್ಯ ಕೇಳೋದಕ್ಕೆ ಹಿಂಸೆ ಆಗ್ತಿದೆ ಅಲ್ವಾ? ಸತ್ಯ ಹೇಳ್ಬಾರ್ದ ನಾನು? ನಂಗಾಗಿರೋ ನೋವನ್ನ ನಾನು ಹೇಳ್ಕೊಂಬಾರ್ದಾ? ಸತ್ಯ ಏನು ಗೊತ್ತಾ? ಇವಳು ನಡ್ತೇನೆ ಸರಿಗಿಲ್ಲ.